ಲಾಕ್ಡೌನ್ನಿಂದ ಅನೇಕ ವರ್ಗ ಕಂಗೆಟ್ಟಿ ಹೋಗಿದೆ. ಏನ್ ಮಾಡೋದು, ಜೀವನ ಯಾವ ರೀತಿ ನಡೆಸೋದು ಅಂತ ಹೇಳಿ ಈ ಲಾಕ್ಡೌನ್ನಿಂದ ಕಂಗೆಟ್ಟವರಿಗೆ ಏನಾದರೂ ಸ್ಪೆಷಲ್ ಪ್ಯಾಕೇಜ್ ಸಿಗುತ್ತಾ? ಶ್ರಮಿಕ ವರ್ಗಕ್ಕೆ ಇವತ್ತೇ ಗುಡ್ ನ್ಯೂಸ್ ಕೊಡ್ತಾರಾ ಮುಖ್ಯಮಂತ್ರಿಗಳು? ಬಡವರಿಗೆ ನೆರವಾಗ್ತಾರಾ ಸಿಎಂ ಯಡಿಯೂರಪ್ಪ? ಬಡವರ ಪರ ಇರುವಂತಹ ಸರ್ಕಾರ ಅಂತ ಹೇಳ್ತೀರಿ, ಕಾರ್ಮಿಕರಿಗೆ ಶ್ರಮಿಕರಿಗೆ ಸರ್ಕಾರ ನೆರವಾಗುತ್ತಾ? ಹಾಗಿದ್ರೆ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ಲಾಕ್ಡೌನ್ ಇಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಕಷ್ಟ ಎದುರಾಗಿದೆ, ಬಹಳಷ್ಟು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಲಾಕ್ಡೌನ್ ಇಂದ ಕಂಗೆಟ್ಟವರಿಗೆ ಏನಾದರೂ ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡುತ್ತಾ ಸರ್ಕಾರ? ಬದುಕು ಕಳೆದುಕೊಂಡ ಬಡವರ ನೆರವಿಗೆ ಸರ್ಕಾರ ನಿಲ್ಲುತ್ತಾ? ಬರೀ ಆರ್ಥಿಕ ಸಮಸ್ಯೆ, ನಿಮ್ಮದೇ ಆರ್ಥಿಕ ಸಮಸ್ಯೆಯನ್ನ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಬೀದಿ ಬದಿ ವ್ಯಾಪಾರಿಗಳನ್ನ ನೋಡೋರು ಯಾರು? ಅವ್ರಿಗೆ ಏನಾದ್ರೂ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ತೀರಾ? ಕಟ್ಟಡ ಕಾರ್ಮಿಕರ ಹಸಿವನ್ನ ನೀಗಿಸುತ್ತಾ ಹಾಗಿದ್ರೆ ರಾಜ್ಯ ಸರ್ಕಾರ? ಈಗ ಪೌರಾಡಳಿತ ಇಲಾಖೆ ಏನೋ ಎಲ್ರಿಗೂ ಇದು ಇಂದಿರಾ ಕ್ಯಾಂಟೀನಲ್ಲಿ ಉಚಿತ ಊಟ ಅಂತ ಹೇಳಿದಿರಿ, ಆದ್ರೆ ಕೂಲಿ ಕಾರ್ಮಿಕರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ, ಆಟೋ ಟ್ಯಾಕ್ಸಿ ಚಾಲಕರಿಗೆ ಅವರೆಲ್ಲ ಏನ್ ಮಾಡ್ತಾರೆ? ಎಲ್ಲಿಗೆ ಹೋಗ್ತಾರೆ? ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರ ನಿನ್ನೆ ಅಂತೂ ಚರ್ಚೆ ಮಾಡಲಿಲ್ಲ, ಬರೀ ವ್ಯಾಕ್ಸಿನ್ ಕೊರತೆ ಮಾತ್ರ ಚರ್ಚೆ ಮಾಡಲಾಗಿತ್ತು. ಇವತ್ತು ಏನಾದರೂ ಚರ್ಚೆ ಮಾಡ್ತಾರ ಈ ವಿಚಾರನ ಅನ್ನುವಂಥ ಪ್ರಶ್ನೆ ಆ ಬಡವರ್ಗದಲ್ಲಿ ಅಥವಾ ಶ್ರಮಿಕ ವರ್ಗಕ್ಕೆ ಬಹಳಷ್ಟು ಕುತೂಹಲ ಇದೆ. ಭರವಸೆಯನ್ನ ಈಗ ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದೆ ಆ ವರ್ಗ. ಏನಾದರೂ ಒಂಚೂರು ಈ ಮರಳು ಭೂಮಿಯಲ್ಲಿ ಒಂದು ಹನಿ ನೀರು ಸಿಗೋ ಥರ ಏನಾದರೂ ಯಡಿಯೂರಪ್ಪನವರು ಇವತ್ತು ಸ್ಪೆಷಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ತಾರಾ ಅನ್ನುವಂಥ ಒಂದು ಆಸೆಯನ್ನ ಶ್ರಮಿಕ ವರ್ಗ ಇಟ್ಕೊಂಡಿದೆ. ಯಾಕಂತಂದ್ರೆ ತಿನ್ನೋಕೆ ಅನ್ನ ಸಿಗ್ತಾ ಇಲ್ಲ, ಮಾಡೋಕ್ಕೆ ಕೆಲಸ ಇಲ್ಲ, ಮಕ್ಕಳ ಮರಿಗಳನ್ನು ಸಾಕೋದಕ್ಕಾಗ್ತಾ ಇಲ್ಲ, ಒಂದು ಕಡೆ ಹಾಸ್ಪಿಟಲ್ ಬಿಲ್ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ಸಮಸ್ಯೆ ಇರೋದ್ರಿಂದ ಬೇರೆ ರಾಜ್ಯಗಳೀಗ ಯಾವ ರೀತಿ ಆಹಾರ ಕಿಟ್ಟು ವಿತರಣೆ ಮಾಡುವಂಥದ್ದು ಅಥವಾ ಒಂದಿಷ್ಟು ಅಮೌಂಟನ್ನು ಕೊಡುವಂಥದ್ದು, ಒಂದು ಕುಟುಂಬಕ್ಕೆ ಒಂದು ಹಣದ ಸಹಾಯವನ್ನು ಮಾಡುವಂಥದ್ದು, ಈ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸರ್ಕಾರ ಏನಾದರೂ ಒಂದನ್ನು ಮಾಡಲೇಬೇಕಾಗುತ್ತೆ. ಯಾಕಂತಂದ್ರೆ ಇವತ್ತಿನ ಪರಿಸ್ಥಿತಿ ಹಾಗಿದೆ. ಯಾರ ಹತ್ರ ಹೇಳ್ಕೊಳ್ತಾರೆ ಜನ? ರಾಜ್ಯದ ನಾಯಕರು ಅನ್ಸ್ಕೊಂಡವ್ರೆ ಕೈ ಚೆಲ್ಲಿ ಕುಳಿತುಬಿಟ್ರೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನಾವೇನೋ ಮಾಡೋಕ್ಕಾಗಲ್ಲ, ಹಂಗೆ ಏನಾದರೂ ಒಂದು ಬೇಕೇ ಬೇಕು. ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂಥ ಹಣವನ್ನಾದರೂ ಈ ಟೈಮಲ್ಲಿ, ಇಂಥ ಟೈಮಲ್ಲಿ ಕೇಳಿ ತಗೊಂಡು ಬರದೆ ಇನ್ನು ಯಾವಾಗ ಕೇಳಿ ತಗೊಂಡು ಬರುತ್ತೆ ಸರ್ಕಾರ? ಇವತ್ತು ಸಚಿವರ ಜೊತೆ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. ಈ ಸುದ್ದಿಗೋಷ್ಠಿಯಲ್ಲಿ ಏನಾದರೂ ಈ ವಿಚಾರವಾಗಿ ಚರ್ಚೆ ಮಾಡ್ತಾರಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಜನ ಈಗ ಆಲ್ರೆಡಿ ರೋಸಿ ಹೋಗಿದ್ದಾರೆ, ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಇನ್ನಾದ್ರೂ ಸರ್ಕಾರ ಅಲ್ಪ ಸ್ವಲ್ಪ ಆದ್ರೂ ಏನಾದ್ರೂ ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕು ಅನ್ನೋದಾದ್ರೆ ಏನಾದ್ರೂ ಶ್ರಮಿಕ ವರ್ಗಕ್ಕೆ ಮಾಡಲೇಬೇಕಾಗುತ್ತೆ. ಇವತ್ತು ಕೇವಲ ಕೋವಿಡ್-19 ನಿಯಂತ್ರಣ ಕುರಿತಂತೆ ನಾವೇನೇನು ಕ್ರಮವನ್ನು ಕೈಗೊಂಡಿದ್ದೇವೆ ಈ ಬಗ್ಗೆ ಜನರಿಗೆ ಮಾಹಿತಿ ಕೊಡುವಂಥದ್ದು ಪ್ರಮುಖವಾದ ಉದ್ದೇಶ. ಕೋವಿಡ್-19 ಸೋಂಕು ನಿಯಂತ್ರಣಕ್ಕಾಗಿ ರಾಜ್ಯದಲ್ಲಿ ಏಪ್ರಿಲ್ 24ರಿಂದ ಕೆಲವು ನಿರ್ಬಂಧಗಳನ್ನು ಹೇರಲಾಗಿತ್ತು. ಅಲ್ಲದೆ ಮೇ 10ರಿಂದ ಇನ್ನಷ್ಟು ಕಠಿಣ ಕ್ರಮಗಳನ್ನು ಜಾರಿಗೊಳಿಸಲಾಯಿತು. ರಾಜ್ಯದಲ್ಲಿ ಮೇ 5ರಂದು ಗರಿಷ್ಠ 50,112 ಪ್ರಕರಣಗಳು ವರದಿಯಾಗಿದ್ದು, ಈ ಕಠಿಣ ಕ್ರಮಗಳಿಂದಾಗಿ ವರದಿಯಾಗ್ತಿರುವಂಥ ಪ್ರಕರಣಗಳ ಸಂಖ್ಯೆ ನಿನ್ನೆ 39,900ಕ್ಕೆ ಇಳಿದಿದೆ. ಇದೊಂದು ಸಮಾಧಾನಕರ ಸಂಗತಿ. ಇದು ನಿರ್ಬಂಧಗಳ ಜಾರಿ ನಂತರ ಪರಿಸ್ಥಿತಿ ಸುಧಾರಿಸ್ತಾ ಇರೋದಕ್ಕೆ ಒಂದು ನಿದರ್ಶನ. ಬೆಂಗಳೂರಿನಲ್ಲಿ ಮೇ 5ರಂದು 23,106 ಪ್ರಕರಣಗಳು ಇದ್ದು, ನಿನ್ನೆಗೆ ಅದು 16,286 ಸಂಖ್ಯೆಗೆ ಇಳಿಕೆಯಾಗಿದೆ.
ಪ್ರಾರಂಭದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ತೀವ್ರ ಏರುಗತಿಯಲ್ಲಿದ್ದ ಬೆಂಗಳೂರು, ಬೀದರ್ ಮತ್ತು ಕಲಬುರಗಿನಲ್ಲಿ ಪ್ರಕರಣಗಳ ಕಡಿಮೆ ಆಗ್ತಿದೆ. ಕಳೆದ ವರ್ಷ ಮಾರ್ಚ್ನಲ್ಲಿ ಆರೋಗ್ಯ ಇಲಾಖೆ ವ್ಯಾಪ್ತಿಯ ಆಸ್ಪತ್ರೆಗಳಲ್ಲಿ 1970 ಆಕ್ಸಿಜನೇಟೆಡ್ ಬೆಡ್ಗಳು, 444 ಐಸಿಯುಗಳು ಹಾಗೂ 610 ವೆಂಟಿಲೇಟರ್ ಸಹಿತ ಐಸಿಯುಗಳ ಸೌಲಭ್ಯ ಇತ್ತು. ಈ ಎಲ್ಲ ಸೌಲಭ್ಯಗಳನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಪ್ರಸ್ತುತ ಇಲಾಖೆ ವ್ಯಾಪ್ತಿಯ ಆರೋಗ್ಯ ಸಂಸ್ಥೆಗಳಲ್ಲಿ 24,000 ಆಕ್ಸಿಜನೇಟೆಡ್ ಬೆಡ್ಗಳು, 1,145 ಐಸಿಯು ಬೆಡ್ಗಳು, 2,059 ವೆಂಟಿಲೇಟರ್ ಬೆಡ್ಗಳು ಹಾಗೂ 1,248 HFNC ಸೌಲಭ್ಯಗಳ ಲಭ್ಯವಿದೆ. ಅಂತೆಯೇ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯಲ್ಲಿ ಆಕ್ಸಿಜನೇಟೆಡ್ ಬೆಡ್ಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸಿ 4,700ರಿಂದ 9,405ಕ್ಕೆ ಹೆಚ್ಚಿಸಲಾಗಿದೆ. ವೆಂಟಿಲೇಟೆಡ್ ಬೆಡ್ಗಳ ಸಂಖ್ಯೆಯನ್ನು 341ರಿಂದ 646ಕ್ಕೆ ಹೆಚ್ಚಿಸಲಾಗಿದೆ. HFNCಗಳ ಸಂಖ್ಯೆಯನ್ನು 15ರಿಂದ 570ಕ್ಕೆ ಹೆಚ್ಚಿಸಲಾಗಿದೆ. ಆಸ್ಪತ್ರೆಗಳ ಮೂಲಸೌಕರ್ಯ ಬಲಪಡಿಸುವ ಪ್ರಕ್ರಿಯೆ ಇನ್ನೂ ಮುಂದುವರೆದಿದೆ. ಹೆಚ್ಚುವರಿ ವೆಂಟಿಲೇಟರ್ಗಳು ಮತ್ತಿತರ ಸೌಲಭ್ಯಗಳು ನಿರಂತರವಾಗಿ ಸೇರ್ಪಡೆ ಆಗ್ತಿವೆ. ಖಾಸಗಿ ಆಸ್ಪತ್ರೆಗಳಿಗೆ ಸುಮಾರು 200 ವೆಂಟಿಲೇಟರ್ಗಳು ನೀಡಿದ್ದೇವೆ. ಖಾಸಗಿ ವೈದ್ಯಕೀಯ ಕಾಲೇಜುಗಳು ಆಕ್ಸಿಜನ್ ಬೆಡ್ಗಳನ್ನು ಹೆಚ್ಚಿಸಲು ಹಾಗೂ ಆಕ್ಸಿಜನ್ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಸಹಾಯಧನ ನೀಡ್ತಾ ಇದ್ದೇವೆ. ಇಂಥ ಆಸ್ಪತ್ರೆಗಳಿಗೆ ಸರ್ಕಾರ ಶೇಕಡ 70 ಸಹಾಯಧನ ನೀಡಲಿದ್ದು, ಉಳಿದ ಶೇಕಡ 30 ಮೊತ್ತವನ್ನು ಆಯಾ ಆಸ್ಪತ್ರೆಗಳು ಭರಿಸಬೇಕು ಅಂತ ವಿನಂತಿ ಮಾಡಿದ್ದೇವೆ. ಆಮ್ಲಜನಕ ಪೂರೈಕೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಆಮ್ಲಜನಕ ಬೇಡಿಕೆಯನ್ನು ಸರಿದೂಗಿಸಲು 3 ಅಂಶಗಳ ಕಾರ್ಯತಂತ್ರವನ್ನು ರೂಪಿಸಿದೆ. ಅದರಂತೆ ಲಿಕ್ವಿಡ್ ಆಕ್ಸಿಜನ್ ಪೂರೈಕೆ ಹೆಚ್ಚಳ, ಆಕ್ಸಿಜನ್ ಜನರೇಟರ್ಗಳ ಮೂಲಕ ಸ್ಥಳೀಯವಾಗಿ ಆಮ್ಲಜನಕ ಉತ್ಪಾದನೆ ಹೆಚ್ಚಳ ಹಾಗೂ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಹಾಗೂ ಸಿಲಿಂಡರ್ಗಳನ್ನು ಹೆಚ್ಚಾಗಿ ಖರೀದಿಸುವ ಮೂಲಕ ಆಮ್ಲಜನಕ ಕೊರತೆ ನೀಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಭಾರತ ಸರ್ಕಾರ ರಾಜ್ಯಕ್ಕೆ ಆಮ್ಲಜನಕ ಹಂಚಿಕೆಯನ್ನು 965 ಮೆಟ್ರಿಕ್ ಟನ್ನಿಂದ 1,015 ಮೆಟ್ರಿಕ್ ಟನ್ಗೆ ಹೆಚ್ಚಿಸಿದೆ. ಇದರಲ್ಲಿ 765 ಮೆಟ್ರಿಕ್ ಟನ್ ಹಾಗೂ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಹಾಗೂ ಸಿಲಿಂಡರ್ಗಳನ್ನು ಹೆಚ್ಚಾಗಿ ಖರೀದಿಸುವ ಮೂಲಕ ಆಮ್ಲಜನಕ ಕೊರತೆ ನೀಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಭಾರತ ಸರ್ಕಾರ ರಾಜ್ಯಕ್ಕೆ ಆಮ್ಲಜನಕ ಹಂಚಿಕೆಯನ್ನು 965 ಮೆಟ್ರಿಕ್ ಟನ್ನಿಂದ 1,015 ಮೆಟ್ರಿಕ್ ಟನ್ಗೆ ಹೆಚ್ಚಿಸಿದೆ. ಇದರಲ್ಲಿ 765 ಮೆಟ್ರಿಕ್ ಟನ್ ಆಮ್ಲಜನಕವು ರಾಜ್ಯಕ್ಕೆ ದೊರೆಯುತ್ತಿದೆ. 60 ಟನ್ PSA ಪ್ಲಾಂಟ್ಗಳಿಂದ ಹಾಗೂ 160 ಟನ್ ಒಡಿಶಾ ಹಾಗೂ 30 ಟನ್ ವಿಶಾಖಪಟ್ಟಣದಿಂದ ದೊರೆಯುತ್ತಾ ಇದೆ. ನಮಗೆ ಹಂಚಿಕೆಯಾಗಿರುವ ರಾಜ್ಯದೊಳಗೆ ಲಭ್ಯವಿರುವ ಆಮ್ಲಜನಕವನ್ನು ಸಂಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಇತರೆ ರಾಜ್ಯಗಳಿಂದ ಆಮ್ಲಜನಕ ಪಡೆಯಲು ಸಹ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಮೇ 11ರಿಂದ ನಾವು
1050 ಮೆಟ್ರಿಕ್ ಟನ್ ಹಾಗೂ ಮೇ 12ರಂದು 800 ಮೆಟ್ರಿಕ್ ಟನ್ ಆಮ್ಲಜನಕ ಪಡೆದಿದ್ದೇವೆ. ಬೇರೆನಿಂದ 40 ಟನ್ ಹಾಗೂ ಕುವೈಟ್ನಿಂದ 100 ಟನ್ ಆಮ್ಲಜನಕ ಪಡೆಯಲಾಗಿದೆ. ಜಮ್ಶೆಡ್ಪುರದಿಂದ ಟ್ರೈನ್ ಮೂಲಕ 120 ಟನ್ ಆಮ್ಲಜನಕ ತರಲಾಗಿದೆ. ರಾಜ್ಯದಲ್ಲಿಯೂ ಸಹ ಆಮ್ಲಜನಕ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸೋದಕ್ಕೆ 24 ಘಟಕಗಳನ್ನು ಕ್ರಮ NHAI ಸ್ಥಾಪಿಸ್ತಾ ಇದೆ. 11 ಘಟಕಗಳನ್ನು ವಿವಿಧ ಕಂಪನಿಗಳು CSR ನೆರವಿನಡಿ ಸ್ಥಾಪಿಸಲಾಗ್ತಾ ಇದೆ. 2 ಘಟಕಗಳನ್ನ ವಿದೇಶಗಳು ಒದಗಿಸಿವೆ. ಹೋಮ್ ಐಸೋಲೇಷನ್ನಲ್ಲಿರುವ ಸೋಂಕಿತರ ಅನುಕೂಲಕ್ಕಾಗಿ ಓಲಾ ಮತ್ತು ಗಿವ್ ಇಂಡಿಯಾ ಸಂಸ್ಥೆಯವರು 1000 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಉಚಿತವಾಗಿ ಎರವಲು ನೀಡಲು ಮುಂದಾಗಿರುವುದು ಬಹಳ ಸ್ವಾಗತಾರ್ಹ ಸಂಗತಿ. ಇದೇ ರೀತಿ ಸಂಚಾರಿ ಆಕ್ಸಿಜನ್ ಸೇವೆ ಒದಗಿಸುವ ಆಕ್ಸಿ ಬಸ್ಗಳಿಗೆ ಚಾಲನೆ ನೀಡಲಾಗಿದ್ದು, ಸರ್ಕಾರಿ ಆಸ್ಪತ್ರೆಗಳು ಮತ್ತು ಟ್ರಯೇಜ್ ಸೆಂಟರ್ಗಳ ಬಳಿ ತುರ್ತು ಅಗತ್ಯವಿರುವವರೆಗೆ ನೆರವಾಗ್ತಾ ಇದೆ. ಜಿಲ್ಲೆಗಳಲ್ಲಿರುವ ಆಮ್ಲಜನಕ ಬೇಡಿಕೆ ಒತ್ತಡವನ್ನು ನಿವಾರಿಸಲು 10,000ವರೆಗೆ ಆಕ್ಸಿಜನ್ ಸಿಲಿಂಡರ್ಗಳನ್ನು ಪಡೆಯಲು ತೀರ್ಮಾನಿಸಲಾಗಿದೆ. ಕಳೆದ 15-20 ದಿನಗಳಲ್ಲಿ 730 ಆಮ್ಲಜನಕ ಸಿಲಿಂಡರ್ಗಳನ್ನು ತರಿಸಿದ್ದೇವೆ. 380 ಸಿಲಿಂಡರ್ಗಳನ್ನು ಭಾರತ ಸರ್ಕಾರ ಒದಗಿಸಿದ್ದು, 350 ಸಿಲಿಂಡರ್ಗಳನ್ನು ವಿದೇಶದಿಂದ ಪಡೆಯಲಾಗಿದೆ. ಈ ಸಿಲಿಂಡರ್ಗಳನ್ನು ಅಗತ್ಯವಿರುವಂಥ ಜಿಲ್ಲೆಗಳಿಗೆ ಹಂಚಿಕೆ ಮಾಡಲಾಗಿದೆ. 3,000 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಈಗಾಗಲೇ ರಾಜ್ಯದೆಲ್ಲೆಡೆ ಹಂಚಿಕೆ ಮಾಡಲಾಗಿದೆ. ಸರ್ಕಾರ ವಿವಿಧ ಕಂಪನಿಗಳು CSR ನೆರವಿನಲ್ಲಿ ಇನ್ನೂ 7,000 ಕಾನ್ಸಂಟ್ರೇಟರ್ಗಳನ್ನ ಹಂಚಿಕೆ ಮಾಡಲಾಗುವುದು. ಆರೋಗ್ಯ ಕಾರ್ಯಕರ್ತರಿಗೆ ಹಾಗೂ ಮುಂಚೂಣಿಯ ಕಾರ್ಯಕರ್ತರಿಗೆ ಲಸಿಕೆ ಪೂರೈಕೆ ಮಾಡುತ್ತಿದೆ. ಈವರೆಗೆ 1.10 ಕೋಟಿ ಡೋಸ್ಗಳನ್ನು ಭಾರತ ಸರ್ಕಾರ ಒದಗಿಸಿದ್ದು, ಅದರಲ್ಲಿ 99.5 ಲಕ್ಷ ಕೋವಿಶೀಲ್ಡ್ ಹಾಗೂ 10.9 ಲಕ್ಷ ಕೋವ್ಯಾಕ್ಸಿನ್ ಲಸಿಕೆಗಳು. ರಾಜ್ಯ ಸರ್ಕಾರ 18ರಿಂದ 44 ವರ್ಷದವರೆಗಿನ ಲಸಿಕೆ ನೀಡಲು 3 ಕೋಟಿ ಡೋಸ್ ಲಸಿಕೆಗಳ ಖರೀದಿಗೆ ಆದೇಶ ನೀಡಿದೆ. ಅದರಲ್ಲಿ 2 ಕೋಟಿ ಡೋಸ್ ಕೋವಿಶೀಲ್ಡ್ ಹಾಗೂ 1 ಕೋಟಿ ಡೋಸ್ ಕೋವ್ಯಾಕ್ಸಿನ್ ಸೇರಿದೆ. ಅಲ್ಲದೆ ಹೆಚ್ಚುವರಿಯಾಗಿ 2 ಕೋಟಿ ಡೋಸ್ ಇಂಜೆಕ್ಷನ್ ಸರಬರಾಜು ಮಾಡಲು ಜಾಗತಿಕ ಟೆಂಡರ್ ಕರೆಯಲಾಗಿದೆ. ಈವರೆಗೆ 7.5 ಲಕ್ಷ ಕೋವಿಶೀಲ್ಡ್ ಹಾಗೂ 1.44 ಲಕ್ಷ ಕೋವ್ಯಾಕ್ಸಿನ್ ಸೇರಿದಂತೆ 8.94 ಲಕ್ಷ ಡೋಸ್ಗಳು ಲಭ್ಯವಾಗಿದೆ. ಕೋವಿಶೀಲ್ಡ್ ಲಸಿಕೆ ಪಡೆದ 14.87 ಲಕ್ಷ ಫಲಾನುಭವಿಗಳು 6 ವಾರ ಪೂರೈಸಿದ್ದು 2ನೇ ಡೋಸ್ಗೆ ಅರ್ಹತೆ ಹೊಂದಿದ್ದಾರೆ. ಕೋವ್ಯಾಕ್ಸಿನ್ ಮೊದಲ ಡೋಸ್ ಪಡೆದ 5.10 ಲಕ್ಷ ಫಲಾನುಭವಿಗಳು 4 ವಾರ ಪೂರೈಸಿದ್ದು 2ನೇ ಡೋಸ್ ಪಡೆಯಲು ಅರ್ಹತೆ ಹೊಂದಿದ್ದಾರೆ. ಅಂದರೆ ಇಂದಿನ ಅಂಕಿಅಂಶಗಳ ಪ್ರಕಾರ 19.97 ಮಂದಿ 2ನೇ ಡೋಸ್ ಲಸಿಕೆ ಪಡೆಯೋದಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ. ಮೊದಲ ಡೋಸ್ ಪಡೆದವರು ಸಂಪೂರ್ಣ ಸುರಕ್ಷತೆ ಹೊಂದಕ್ಕೆ 2ನೇ ಡೋಸ್ ಲಸಿಕೆ ನೀಡುವ ಅಗತ್ಯ. ಆದ್ದರಿಂದ ಲಭ್ಯವಿರುವ ಲಸಿಕೆ ದಾಸ್ತಾನನ್ನ 2ನೇ ಡೋಸ್ ಪಡೆಯಲು ಅರ್ಹತೆ ಹೊಂದಿದ್ದರೆ ನೀಡಲು ನಿರ್ಧರಿಸಿದ್ದೇವೆ. ಈ ಕಾರಣಕ್ಕಾಗಿ 18ರಿಂದ 44 ವರ್ಷದವರೆಗಿನ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ನಾವು ತಾತ್ಕಾಲಿಕವಾಗಿ ಮುಂದೂಡಿದ್ದೇವೆ. ರೆಮಿಡಿಸಿವಿರ್ ಇಂಜೆಕ್ಷನ್ ಭಾರತ ಸರ್ಕಾರ ರಾಜ್ಯಕ್ಕೆ ಏಪ್ರಿಲ್ 21ರಿಂದ ಮೇ 9ರವರೆಗೆ 3.01 ಲಕ್ಷ ರೆಮಿಡಿಸಿವಿರ್ ಹಂಚಿಕೆ ಮಾಡಿದ್ದು,
ಈ ಅವಧಿಯಲ್ಲಿ 2.77 ಲಕ್ಷ ಡೋಸ್ ರೆಮಿಡಿಸಿವಿರ್ ಪೂರೈಕೆಯಾಗಿದೆ. ಇಂಜೆಕ್ಷನ್ ಪೂರೈಕೆಯಲ್ಲಿ ವಿಳಂಬ ಮಾಡಿದ ಕಂಪನಿಗಳ ನೋಟಿಸ್ ಜಾರಿ ಮಾಡಲಾಗಿದೆ. ಮೇ 10 ರಿಂದ 16 ಅವಧಿಗೆ 2.74 ಲಕ್ಷ ಇಂಜೆಕ್ಷನ್ ಹಂಚಿಕೆ ಆಗಿವೆ. ಇವು ಸಕಾಲದಲ್ಲಿ ಪೂರೈಕೆಯಾಗುವ ಕುರಿತು ನಿರಂತರ ಪರಿಶೀಲನೆ ಹಾಗೂ ಸಮನ್ವಯ ನಡೆಸಲಾಗ್ತಾ ಇದೆ. ರಾಜ್ಯದಲ್ಲಿ ರೆಮಿಡಿಸಿವಿರ್ಗೆ ಬೇಡಿಕೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಇತರ ರಾಜ್ಯಗಳ ಕೋಟಾದಲ್ಲಿ ಬಳಕೆಯಾಗದೆ ಉಳಿದ ಇಂಜೆಕ್ಷನ್ಗಳನ್ನು ಪೂರೈಸುವಂತೆ ಭಾರತ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಗಳ ಬೇಡಿಕೆ ಪರಿಶೀಲಿಸಿ ಸಮಾನವಾಗಿ ಹಂಚಿಕೆ ಮಾಡಲು ಪಾರದರ್ಶಕ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಕಠಿಣ ನಿಯಮಾವಳಿಯನ್ನು ಜಾರಿಗೆ ತಂದ ನಂತರ ರಾಜ್ಯದಲ್ಲಿ ಕೋವಿಡ್ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸಿದೆ. ಯಾರು ಆತಂಕ ಪಡಬೇಕಾದ ಅಗತ್ಯವಿಲ್ಲ ಅಂತ ವಿನಂತಿ ಮಾಡ್ತೇನೆ. ಜನತೆ ಎಲ್ಲ ನಿರ್ಬಂಧಗಳನ್ನು ಮುಕ್ತವಾಗಿ ಸ್ವೀಕರಿಸಿ ಅನುಸರಿಸಿದಾಗ ಮಾತ್ರ ನಿರೀಕ್ಷಿತ ಫಲಿತಾಂಶ ಪಡೆಯಲು ಸಾಧ್ಯ. ಆದ್ದರಿಂದ ರಾಜ್ಯದ ಜನತೆ ಸಹಕರಿಸಲು ಕೋರ್ತಾ ಇದ್ದೇನೆ. Government of Karnataka is setting up a task force for the preparedness of probable third wave of COVID-19 under the chairmanship of Dr. Devi Prasad Shetty, Chairman of Narayana Health. Narayana Health Chairman ಆದ Dr. Devi Prasad Shetty ಅವರ ಅಧ್ಯಕ್ಷತೆಯಲ್ಲಿ ಕೋವಿಡ್-19 ರ 3ನೇ ಸಂಭವನೀಯ ಅಲೆಯನ್ನು ಎದುರಿಸುವ ಸಿದ್ಧತೆಗಾಗಿ ಕಾರ್ಯಪಡೆಯೊಂದನ್ನು ಕರ್ನಾಟಕ ಸರ್ಕಾರ ರಚಿಸಿದೆ. ಎರಡನೇದು, ಗವರ್ಮೆಂಟ್ ಆಫ್ ಕರ್ನಾಟಕ ಈಸ್ ಅಪಾಯಿಂಟಿಂಗ್ ಪ್ರೊಫೆಸರ್ ಗಗನ್ದೀಪ್ ಕಾಂಗ್, ಪ್ರೊಫೆಸರ್ ಆಫ್ ಮೈಕ್ರೋಬಯಾಲಜಿ, ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್, ಬೆಂಗಳೂರು, as an advisor on vaccinatory strategy. She is a member of several advisory committee for the World Health Organization (WHO), mainly related to research and the use of vaccines. ಬೆಂಗಳೂರು ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜಿನ ಮೈಕ್ರೋಬಯಾಲಜಿ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸಿರುವಂತಹ ಪ್ರೊಫೆಸರ್ ಗಗನ್ದೀಪ್ ಕಾಂಗ್ ಇವರನ್ನ ವ್ಯಾಕ್ಸಿನೇಷನ್ ಕಾರ್ಯಕ್ರಮದ ಸಲಹೆಗಾರರಾಗಿ ಕರ್ನಾಟಕ ಸರ್ಕಾರ ನೇಮಿಸ್ತಾ ಇದೆ. ಇವರು ವ್ಯಾಕ್ಸಿನೇಟ್ಗಳ ಸಂಶೋಧನೆ ಮತ್ತು ಅವರ ಉಪಯೋಗ ಕುರಿತಂತೆ ವಿಶ್ವ ಆರೋಗ್ಯ ಸಂಸ್ಥೆ WHO ರಚಿಸಿರುವ ಹಲವಾರು ಸಲಹಾ ಸಂಸ್ಥೆಗಳ ಸದಸ್ಯರಾಗಿರುವಂತದ್ದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಇವತ್ತು ನಮ್ಮ ಜೊತೆ ಅಶ್ವಥ್ ನಾರಾಯಣ್ ಅವರು, ಡಾಕ್ಟರ್ ಸುಧಾಕರ್ ಅವರು, ಅಶೋಕ್ ಅವರು, ಅರವಿಂದ್ ಗೌಡ ಇದ್ದಾರೆ. ಈ ಕೋವಿಡ್ ನಿರ್ವಹಣೆ ದೃಷ್ಟಿಯಿಂದ ಅವರೆಲ್ಲರಿಗೂ ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅವರು ಸಹ ನಿಮ್ಮನ್ನು ಕೆಲವು ಸಂಗತಿಗಳನ್ನು ತಿಳಿಸ್ತಾರೆ. ನಂತರ ಏನಾದರೂ ಪ್ರಶ್ನೆಗಳಿದ್ರೆ ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೇನೆ. ಈಗ ಸದ್ಯಕ್ಕೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಮೊದಲು ಮಾತನಾಡ್ತಾರೆ. ನಾನು ನಂತರ ಡಾಕ್ಟರ್ ಸುಧಾಕರ್ ಅವರು ಯಾರಾದ್ರೂ ಮೊದಲು ಮಾತನಾಡ್ತಾರೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೋವಿಡ್-19 ವಿಚಾರದಲ್ಲಿ ಸ್ಪಷ್ಟವಾಗಿ ಸರ್ಕಾರ ಯಾವ ರೀತಿ ಕಾರ್ಯನಿರ್ವಹಿಸಿರುವಂಥದ್ದನ್ನ, ಯಾವ ರೀತಿ ವ್ಯವಸ್ಥೆಯನ್ನು ಹೆಚ್ಚಿಸಿರುವಂಥದ್ದು ಬಹಳ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು. ಇಡೀ ದೇಶದಲ್ಲಿ ನಾವು ನೋಡಿದಾಗ ಆಕ್ಸಿಜನೇಟೆಡ್ ಬೆಡ್ಸ್ 4,000ದಿಂದ 24,000ಕ್ಕೆ ಹೆಚ್ಚಿಸಿರುವಂಥದ್ದು. ICU ಬೆಡ್ಗಳಾಗಲಿ, ವೆಂಟಿಲೇಟರ್ಸ್ ಆಗಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೆಚ್ಚಿಸಿರುವಂಥದ್ದು. ಮತ್ತು ವೈದ್ಯಕೀಯ ಕಾಲೇಜುಗಳಲ್ಲೂ 4,000ದಿಂದ 10,000ಕ್ಕೆ ಹೆಚ್ಚಿಸಿರುವಂಥದ್ದು. ಇವೆಲ್ಲವೂ ಸಂಖ್ಯೆಗಳು ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದು. ಇದರ ಜೊತೆಯಲ್ಲೇನೆ ಔಷಧಿ ಮಾತ್ರೆಗಳಲ್ಲಿ ವಿಚಾರದಲ್ಲಾಗಲಿ, ಟೆಸ್ಟ್ಗಳಾಗಲಿ
ನಮ್ಮ ರಾಜ್ಯದಲ್ಲಿ ಸರ್ಕಾರ ಈಗ ಕೋಟ್ಯಾಂತರ ಟೆಸ್ಟ್ಗಳನ್ನ ರ್ಯಾಟ್ ಟೆಸ್ಟ್ ಆಗಲಿ ಆರ್ಟಿಫಿಷಿಯಲ್ ಟೆಸ್ಟ್ ಆಗಲಿ ಸಂಪೂರ್ಣವಾಗಿ ಫ್ರೀ ಆಫ್ ಕಾಸ್ಟ್ ಸರ್ಕಾರದಿಂದ ಮಾಡಿಕೊಡುವಂಥದ್ದಾಗ್ತಿದೆ. ಹಾಸ್ಪಿಟಲ್ ಚಿಕಿತ್ಸೆಯೂ ಸಹ ಸಂಪೂರ್ಣವಾಗಿ ಫ್ರೀ ಆಗಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟಿನ ಮೂಲಕ ಎಲ್ಲರಿಗೂ ಒದಗಿಸ್ತಿರುವಂತದ್ದಿದೆ. ಅದ್ರ ಜೊತೆಯಲ್ಲೇನೆ ಬೇರೆ ಎಲ್ಲ ರೀತಿಯಾದಂತಹ ಸೌಕರ್ಯಗಳು, ಔಷಧಿ, ಮಾತ್ರೆಗಳು ಯಾರೇ ಸೋಂಕಿತನಾಗಿದ್ರು ಎಷ್ಟು ಬೇಕೋ ಅಷ್ಟು ಔಷಧಿ ಮಾತ್ರೆಗಳನ್ನ ಫ್ರೀ ಆಫ್ ಕಾಸ್ಟ್ ಪ್ರತಿಯೊಬ್ಬ ಸೋಂಕಿತರಿಗೂ ಒದಗಿಸುವಂತದ್ದಾಗ್ತದೆ. ಹಾಗೆ ರೆಮಿಡೆಸಿವಿರ್ ಇಂಜೆಕ್ಷನ್ ಯಾರು ₹1 ಹಣವನ್ನು ತಗೊಳ್ಳದೆ ಎಲ್ಲರಿಗೂ ಫ್ರೀ ಆಫ್ ಕಾಸ್ಟ್ ರೆಮಿಡೆಸಿವಿರ್ ಇಂಜೆಕ್ಷನ್ ಒದಗಿಸಿರುವಂತದ್ದಿದೆ. ಒಟ್ಟಾರೆ ಈ ರೀತಿ ನೀವು ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಹೋಲಿಸಿಕೊಂಡಾಗಲೂ ಮುಂಚೂಣಿಯಲ್ಲಿ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಎಲ್ಲ ಸಾಮಾನ್ಯರಿಗೂ ಒದಗಿಸುವಂಥದ್ದು, ಶ್ರೀಮಂತರಾಗಲಿ ಬಡವರಾಗಲಿ ಎಲ್ಲರಿಗೂ ಸರ್ಕಾರ ಈ ಸೋಂಕಿನ ಕಾಯಿಲೆಯಲ್ಲಿ ನೆರವಿಗೆ ಬರಬೇಕು. ಅವರ ಒಂದು ಶ್ರೇಯಸ್ಸು ಅಥವಾ ಚಿಕಿತ್ಸೆಯನ್ನ ಒದಗಿಸಲಿಕ್ಕೆ ಎಲ್ಲ ಸರ್ವ ಪ್ರಯತ್ನಗಳನ್ನ ಮಾಡಿರುವಂಥದ್ದು. ಮತ್ತು ಈ ದಿಕ್ಕಿನಲ್ಲಿ ಇವತ್ತು ಆಕ್ಸಿಜನ್ ಬೇಡಿಕೆ ಮಾರ್ಚ್ ತಿಂಗಳಲ್ಲಿ 100 ರಿಂದ 150 ಮೆಟ್ರಿಕ್ ಟನ್ ಮಾತ್ರ ಅವಶ್ಯಕತೆ ಇದೆ. ಒಮ್ಮೆಲೆ ಕನ್ಸಂಪ್ಷನ್ ಹೆಚ್ಚುತ್ತಾ ಬಂದಿರುವಂತದ್ದಿದೆ. ಈ ಕನ್ಸಂಪ್ಷನ್ ಹೆಚ್ಚುತ್ತಾ ಬಂದಿರೋದನ್ನು ಎಲ್ಲ ಲಾಜಿಸ್ಟಿಕ್ ವಿಚಾರವನ್ನ, ಒಂದು ಸ್ಟೋರೇಜ್ ಆಗಲಿ, ಟ್ರಾನ್ಸ್ಪೋರ್ಟ್ ಆಗಲಿ, ಪ್ರೊಕ್ಯೂರ್ಮೆಂಟ್ ಆಗಲಿ, ಜನರೇಷನ್ ಆಗಲಿ, ಇಷ್ಟು ವಿಚಾರಗಳನ್ನು ಒಳಗೊಂಡು ತ್ವರಿತವಾಗಿ ಕೆಲವೇ ದಿನಗಳಲ್ಲಿ ಇಷ್ಟು ವೇಗದಲ್ಲಿ HEC ವ್ಯವಸ್ಥೆಯಲ್ಲಿ ಯಾವ ಒಂದು ಕೊರತೆ ಇಲ್ಲದೆ ಆಕ್ಸಿಜನ್ ಅನ್ನ ಇದುವರೆಗೂ ಕೊರತೆ ಇಲ್ಲದೆ ಎಲ್ಲೆಲ್ಲಿ ಬೇಡಿಕೆ ಇದೆ, ಯಾವ ಹಾಸ್ಪಿಟಲ್ಗಳು ರಿಜಿಸ್ಟರ್ ಆಗಿರಲಿ, ರಿಜಿಸ್ಟರ್ ಆಗಿಲ್ಲದೆ ಇರಲಿ, ಎಲ್ಲ ಸಣ್ಣ ಆಸ್ಪತ್ರೆ ಆಗಲಿ, ದೊಡ್ಡ ಆಸ್ಪತ್ರೆ ಆಗಲಿ, ಯಾವುದೇ ಆಸ್ಪತ್ರೆಗಳು ಬೇಡಿಕೆಯನ್ನ ಸಲ್ಲಿಸಿರುವಂತದನ್ನ ಎಲ್ಲಾ ಬೇಡಿಕೆಗಳನ್ನ ಪೂರೈಸಿರುವಂತದ್ದು, ಎಲ್ಲವನ್ನೂ ಕೊಡುವ ಮೂಲಕ ಆಕ್ಸಿಜನ್ ಅನ್ನ ಎಲ್ಲೂ ಕೊರತೆ ಇಲ್ಲದೆ ನಿರ್ವಹಿಸಿರುವಂತದ್ದು. ಇವತ್ತು ಹೇಳಬೇಕು ಸ್ನೇಹಿತರೆ, ಕೆಲವು ಕಡೆ ಕೆಲವು ಜಿಲ್ಲೆ, ಎಲ್ಲಾ ಜಿಲ್ಲೆಗಳಲ್ಲೂ ಬಫರ್ ಸ್ಟಾಕ್ ಅನ್ನು ಏನೇ ಎಮರ್ಜೆನ್ಸಿ ಬಂದ್ರು, ಏನೇ ಕೊರತೆ ಬಂದ್ರು ತಕ್ಷಣ ಅದನ್ನ ನಿಭಾಯಿಸಲಿಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಬಫರ್ ಸ್ಟಾಕ್ ಅನ್ನ ಇರುವಂತದ್ದು ಪ್ರಯತ್ನವನ್ನು ಮಾಡಲಾಗಿದೆ. ಇವತ್ತು ಬೇರೆ ದೇಶಗಳಿಂದನೂ ಏನು ಸರಬರಾಜು ಆಗಿರುವಂತದ್ದು, ಇಂಪೋರ್ಟ್ ಮಾಡ್ಕೊಂಡಿರುವಂತದ್ದು, ಆಮದು ಮಾಡ್ಕೊಂಡಿರೋದು, ಮತ್ತು ಬೇರೆ ರಾಜ್ಯದಲ್ಲಿಂದ ಇವತ್ತೇನು ಜಮ್ಶೆಡ್ಪುರದಿಂದನೂ ಆಕ್ಸಿಜನ್ ತರಿಸ್ಕೊಂಡಿರುವಂತದ್ದೆಲ್ಲ ಬಫರ್ ಸ್ಟಾಕಿಗೆ ಉಪಯೋಗಿಸಿರುವಂತದ್ದಾಗಿದೆ. ಇವತ್ತು ಆಕ್ಸಿ ಎಕ್ಸ್ಪ್ರೆಸ್ ಇವತ್ತು ಬೇರೆ ನಮಗೆ ರಾಜ್ಯಗಳಲ್ಲಿ 230 ಮೆಟ್ರಿಕ್ ಟನ್ ಅಲೋಕೇಶನ್ ಆಗಿರುವಂತದ್ದಿದೆ. ಇದರಲ್ಲಿ ಕೇವಲ 15 ಮೆಟ್ರಿಕ್ ಟನ್ ಮಾತ್ರ ನಾವು ಪಡೆಯಲಿಕ್ಕಾಗಿದೆ. ಇನ್ನ 215 ಮೆಟ್ರಿಕ್ ಟನ್ ಅನ್ನು ಸಹ ಬಳಕೆಯನ್ನು ಮಾಡಲಿಕ್ಕೆ ಇವತ್ತು ಆಕ್ಸಿ ಎಕ್ಸ್ಪ್ರೆಸ್ ನ ಮೂಲಕ ಇದನ್ನು ಪಡ್ಕೊಳ್ಳುವಂಥದ್ದು ಮಾಡ್ತಾ ಇದ್ವಿ. ಕ್ರಯೋಜೆನಿಕ್ ಟ್ಯಾಂಕ್ಸ್ ಸಿಂಗಾಪುರಿಂದ ಇಂಪೋರ್ಟ್ ಮಾಡ್ತಿರೋದು, ಟಾಟಾ ಇದರಿಂದ ಲೀಸಿಂಗ್ ತೊಗೊಳ್ತಿರೋದು, ಟ್ರಾಕ್ಸಿಯರ್ ಇಂದ ಲೀಸಿಂಗ್ ತೊಗೊಳ್ತಿರೋದು, ಒಟ್ಟಾರೆ ಎಲ್ಲವನ್ನೂ ಎಲ್ಲಾ ಸೋರ್ಸಸ್ ಎಲ್ಲಿದ್ರು ಈ ಕ್ರಯೋಜೆನಿಕ್ ಟ್ಯಾಂಕ್ಸ್ ಅನ್ನ ಪಡ್ಕೊಳ್ಳೋ ಮೂಲಕ ಎಲ್ಲವನ್ನು ಪಡೆದು ಯಾವ ದಿಕ್ಕಿನಲ್ಲಿ ಎಲ್ಲಿದ್ರು ಆಕ್ಸಿಜನ್ ತರಿಸ್ಕೊಳ್ಳುವಂಥದ್ದು, ಮತ್ತೆ ಬೇರೆ ದೇಶದಿಂದನೂ ಆಮದನ್ನು ಮಾಡ್ಕೊಳ್ಳಿಕ್ಕೂ ಇವತ್ತು ಮಾಡ್ತಿರುವಂತದ್ದು. ಒಟ್ಟಾರೆ ಇವತ್ತು ನಮ್ಮ ಬೇಡಿಕೆಯನ್ನು ಪೂರೈಸುವಂಥದ್ದು. ಇವತ್ತಿರುವಂತಹ ಆಕ್ಸಿಜನ್ ಬೆಡ್ ಇಡೀ ರಾಜ್ಯದಲ್ಲಿ ನಮ್ಮ ಕೋವಿಡ್ ಪಾಸಿಟಿವ್ಗೆ 60,000. ಗೊತ್ತಿಲ್ಲ ಏನು ಹೇಳಬೇಕು ಈ ಸುದ್ದಿಗೋಷ್ಠಿಯನ್ನ ನೋಡಿ ಅಂತ ಹೇಳಿ. ಇದು ಸುದ್ದಿಗೋಷ್ಠಿ ಬಹುಶಃ ಎಷ್ಟು ಬೆಡ್ ಜಾಸ್ತಿ ಮಾಡಿದೀವಿ ಅಥವಾ ಎಷ್ಟು ಆಕ್ಸಿಜನ್ ಹೊರಗಡೆಯಿಂದ ತರಿಸ್ಕೊಂಡಿದೀವಿ ಅಂತ ಅದಷ್ಟಕ್ಕೆ ಮೀಸಲಾದಂಗಿತ್ತು. ಇದ್ರ ಜೊತೆಗೆ ಇದು ನಿಮ್ಮ ಕರ್ತವ್ಯ, ಸರ್ಕಾರದ ಕರ್ತವ್ಯ, ಜವಾಬ್ದಾರಿ ನಿಭಾಯಿಸಬೇಕಾದಂಥ ಭಾರ ನಿಮ್ಮ ಮೇಲಿದೆ, ನೀವು ಮಾಡ್ತಾ ಇದ್ದೀರಿ, ನಿಮ್ಮ ಕರ್ತವ್ಯ ಇದೆ. ಆದರೆ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಶ್ರಮಿಕ ವರ್ಗಕ್ಕೆ ಏನು ಪ್ಯಾಕೇಜನ್ನು ಕೊಡ್ತಾ ಇದ್ದೀರಿ? ಇದ್ರ ಬಗ್ಗೆ ಯಾರು ಏನು ಮಾತೇ ಆಡ್ತಾ ಇಲ್ಲ, ಒಬ್ಬರು ಕೂಡ ಚಕಾರ ಎತ್ತುತ್ತಾ ಇಲ್ಲ. ಗೊತ್ತಿಲ್ಲ ಸರ್ಕಾರ ಯಾವ ರೀತಿ ಯೋಚನೆ ಮಾಡ್ತಾ ಇದೆ, ಜನಸಾಮಾನ್ಯರ ಬಗ್ಗೆ ಅಟ್ಲೀಸ್ಟ್ ಏನಾದರೂ ಯೋಚನೆ ಮಾಡ್ತಿದ್ಯೋ ಇಲ್ವೋ ಅನ್ನೋದು ತಿಳಿತಾ ಇಲ್ಲ. ನಾವಂತೂ ಹೇಳ್ತಾನೆ ಇದ್ದೀವಿ, ಇಡೀ ಜನ ಕೂಗು ಕೇಳಿಸ್ತಾ ಇಲ್ವಾ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ. ನೋಡೋಣ, ಅಟ್ಲೀಸ್ಟ್ ಇನ್ನು ಮುಂದಿನ ದಿನಗಳಲ್ಲಾದರೂ ಇದ್ರ ಬಗ್ಗೆ ಆಲೋಚನೆ ಮಾಡುತ್ತಾ ಸರ್ಕಾರ ಅಂತ ಹೇಳಿ.